ಸ್ನೇಹಿತರೆ, ಆತ್ಮೀಯರೇ, ಇವತ್ತು ನಾವು ಈ ಸ್ವರ ವಿಜ್ಞಾನದಲ್ಲಿ ಮುಂದಿನ ಭಾಗ ನೋಡೋಕ್ಕೆ ಪ್ರಯತ್ನ ಮಾಡೋಣ. ಈಗಾಗಲೇ ಮೊದಲನೇ ಸಂಚಿಕೆ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಅದ್ಭುತ ಜ್ಞಾನವನ್ನು ನಾವು ತಿಳ್ಕೊಂಡಿದ್ವಿ. ಕೊನೆಯದಾಗಿ ಆ ಸಂಚಿಕೆಯಲ್ಲಿ ನಾವು ಹೇಳ್ತಾ ಬಂದಿವಿ, ನಾಡಿ ಸುದ್ದಿ ಮಾಡ್ಕೊಳ್ಳಿ ಪ್ರತಿನಿತ್ಯ. ಒಂದು ಪ್ರಾಣಾಯಾಮ, ನಮ್ಗೆಲ್ಲರಿಗೂ ಗೊತ್ತಿರುವಂಥ ಪ್ರಾಣಾಯಾಮ ನಾಡಿ ಶೋಧನ ಪ್ರಕ್ರಿಯೆ, ಆಲ್ಟರ್ನೇಟಿವ್ ನಾಸ್ಟ್ರಲ್ ಬ್ರೀತಿಂಗ್. ಅದು ಮಾಡ್ಕೊತಾ ಇದ್ರೆ ಎಲ್ಲ ನಾಡಿಗಳು ಶುದ್ಧವಾಗತ್ತೆ. ದೇಹ ಉಷ್ಣತವನ್ನು ಕಾಪಾಡ್ಕೋಬಹುದು. ಎಷ್ಟು ಉಷ್ಣತೆ ಆಗಬಾರ್ದು, ಹೆಚ್ಚು ತಂಪು ಆಗಬಾರ್ದು. ದೇಹದಲ್ಲಿ ಸಮಾಂತರವಾಗಿ ಸಮಾನವಾಗಿರ್ಬೇಕಾಗತ್ತೆ. ಅದು ಅದು ಇದು ಎರಡು ಸಮಾನವಾಗಿದ್ರೇನೆ ದೇಹದಲ್ಲಿ ಎಲ್ಲ ಚಟುವಟಿಕೆಗಳು ನಡೀತದೆ. ಇಲ್ಲ ಅಂದ್ರೆ ದೇಹ ಅನಾರೋಗ್ಯಕ್ಕೆ ಒಳಗಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಉಷ್ಣತೆ ಹೆಚ್ಚಾದ್ರೆ ಅದು ಒಂಥರ ರಕ್ತಪೋಟು, ಅಂದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗೋದು, ಹೃದಯ ಘಾತಗಳಾಗೋದು, ಹೃದಯದ ಸಂಬಂಧಿತ ವ್ಯಾಧಿಗಳು ಬರ್ಬೋದು. ಇದೆಲ್ಲ ಅವಕಾಶ ಇದೆ. ತಂಪು ಹೆಚ್ಚಾದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ, ಈ ಯಾವುದೇ ಶೀತ, ಕೆಮ್ಮು, ನಿಮೋನಿಯಾ ಇಂಥವೆಲ್ಲ ಬರ್ತಾ ಇರ್ತವೆ. ಶ್ವಾಸಕೋಶಗಳ ತಂಪು ಹೆಚ್ಚಾದ್ರೆ ಅದು ಪ್ರಮಾದವೇ. ಅದಕ್ಕೋಸ್ಕರ ತಂಪು ಹೆಚ್ಚಾಗಬಾರ್ದು, ಉಷ್ಣ ಹೆಚ್ಚಾಗಬಾರ್ದು. ಅದಕ್ಕೆ ನಮ್ಮ ದೇಹದಲ್ಲಿರುವಂಥ ಪ್ರಕೃತಿ ಅದೇ ರೀತಿಯ, ಶ್ವಾಸ ಪ್ರಕ್ರಿಯೆ ಅದೇ ರೀತಿಯ ನಡೀತದೆ. ಅದು ಒಂದೇ ಕಡೆ ಇರಲ್ಲ, ಈ ಕಡೆ ಆ ಕಡೆ ಚೇಂಜ್ ಮಾಡ್ಕೊತಾ ಇರ್ತದೆ. ಸುಮಾರು 60 ನಿಮಿಷದಿಂದ 90 ನಿಮಿಷದಲ್ಲಿ ಇದು ನಡೀತಾ ಇರ್ತದೆ. ನೋಡಿ ಎಷ್ಟು ಅದ್ಭುತ ಇದು. ಇದು ಅದ್ಭುತವಾದ ಯಂತ್ರ. ಇದು ಮಿರಾಕ್ಯುಲಸ್ ಮೆಷನ್. ಮ್ಯಾನ್ ಈಸ್ ಎ ಮಿರಾಕ್ಯುಲಸ್ ಮೆಷನ್. ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ನಾವು ಅನೇಕ ವಿಷಯಗಳು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇನ್ನು ಸ್ವಲ್ಪ ವಿಷಯಗಳು, ಹೆಚ್ಚು ಮಾಹಿತಿ, ಹೆಚ್ಚು ಜ್ಞಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಸ್ವರಯೋಗದಲ್ಲಿ ಈಗಾಗಲೇ ಇದ್ರ ಪ್ರಕಾರ ಚಂದ್ರ ಸೂರ್ಯ ಸ್ವರಗಳು ನಡೀತಾ ಇರ್ತದೆ ದಿನನಿತ್ಯ. 60 ನಿಮಿಷದಿಂದ 90 ನಿಮಿಷಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಅಂತ ತಿಳ್ಕೊಳ್ತೀವಿ. ಈ ಮಧ್ಯದಲ್ಲಿ ಇನ್ನೊಂದು ವಿಷಯದಲ್ಲಿ ಜೋಡಿಸ್ಕೋಬೇಕಾಗತ್ತೆ. ನಾವು ಹೆಚ್ಚು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅದೇನಪ್ಪಾ ಅಂತಂದ್ರೆ ಪಂಚಭೂತ ತತ್ವಗಳು ಏನು. ಇದು ನಡೆಯುವಾಗ ಸೂರ್ಯ ಸ್ವರ ನಡೀತಾ ಇರ್ತದೆ, ಚಂದ್ರ ಸ್ವರ ನಡೀತಾ ಇರ್ತದೆ. ಅದು ನಡೆಯುವಾಗ ಪಂಚಭೂತಗಳ ಪರಿಸ್ಥಿತಿ ಏನಿದೆ ನಮ್ಮ ದೇಹದಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಈ ಜ್ಞಾನ. ಸೊ ಅತ್ಯುತ್ತಮವಾದ ಜ್ಞಾನ ನಾವು ಅರ್ಥ ಮಾಡ್ಕೋಬೇಕೀಗ. ಅದರಲ್ಲಿ ಹೇಳ್ಬೇಕಂದ್ರೆ ನಮಗೆಲ್ಲ ಗೊತ್ತು, ನಮ್ಮಲ್ಲಿರುವಂಥ ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಈ ಪೃಥ್ವಿ ತತ್ವ, ನೀರು ತತ್ವ, ಅಂದ್ರೆ ಜಲ ತತ್ವ. 5 ತತ್ವಗಳಿದೆ, ಪಂಚಭೂತಗಳು. ಈ ಈ ಸ್ವರ ಏನ್ ನಡೀತಾ ಇದೆ, ಆ ಪರಿಸ್ಥಿತಿ, ಆ ಸ್ವರ ಯಾವ ಸ್ವರ ನಡೀತಾ ಇದೆ, ಆ ಸ್ವರ ಸಮಯದಲ್ಲಿ ಯಾವ ತತ್ವ ನಮ್ಮಲ್ಲಿ ಹೆಚ್ಚು ತೊಡಗಿಸಿಕೊಂಡಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ ಸಮಯದಲ್ಲಿ ನೀವು ಏನೇ ಮಾತಾಡಕ್ ಹೋದ್ರು, ಏನೇ ಕೆಲಸ ಮಾಡಕ್ ಹೋದ್ರು ಯಾವ ರೀತಿಯಲ್ಲಿ ಫಲಿತ ಬರುತ್ತಂತ ಈ ಸ್ವರ ವಿಜ್ಞಾನ ಹೇಳ್ಕೊಡ್ತಾ ಹೋಗ್ತದೆ. ನೋಡಿ, ಅಂದ್ರೆ ಸ್ವರ ಒಂದೇ ಅಲ್ಲ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸೂರ್ಯ ಸ್ವರ ನಡೀತಾ ಇದ್ರೆ ಏನ್ ಕೆಲಸಗಳು ಮಾಡಬೇಕು, ಇನ್ನೂ ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಿದೆ. ಚಂದ್ರ ಸ್ವರ ನಡೀತಾ ಏನ್ ಕೆಲಸಗಳು ತೊಡಗಿಸ್ಕೋಬೇಕು, ಏನ್ ಮಾಡಬೇಕು. ಮತ್ತೆ ಎರಡೂ ಕೆಲಸ ಮಾಡ್ತಾ ಇರುವಾಗ, ಸುಷುಮ್ನ ನಾಡಿ ಸ್ವರ ಕೆಲಸ ಮಾಡ್ತಾ ಇರುವಾಗ ನಾವು ಯಾವುದೇ ಶಾಪ ಮಾಡಿದ್ರು, ಆಶೀರ್ವಾದ ಮಾಡಿದ್ರು ಎರಡೂ ನೆರವೇರುತ್ತೆ ಅಂತೇಳಿ. ಆ ಸಮಯದಲ್ಲಿ ಬರೀ ನೀವು ಜಪ, ಶ್ಲೋಕ, ನಾಮಸ್ಮರಣ, ಧ್ಯಾನ, ಯೋಗ, ಪ್ರಾಣಾಯಾಮ ಇದು ಮಾತ್ರ ಮಾಡಬೇಕು. ಅದೇ ರೀತಿಯಲ್ಲಿ ಬ್ರಾಹ್ಮಣರು ಮಿಟ್ಟ ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಸಂಧ್ಯಾಕಾಲ, ಸಾಯಂಕಾಲ ಸಂಧ್ಯಾಕಾಲ ಅವ್ರು ಮಾಡೋದೇ ಇಂಥ. ನೋಡಿ, ನೀವು ಟೆಂಪಲ್ಗೆ ಹೋಗಿ ನೋಡಿ, ಆ ಸಮಯದಲ್ಲಿ ಅವರು ಎಲ್ಲಾದ್ರೂ ಮಾಡ್ತಾ ಇರ್ತಾರೆ. ಎಲ್ಲ ಅಲ್ಲಿ ನಡೆಯುವಂಥ ಎಲ್ಲ ಪೂಜೆ, ಏನೇನು ಪುರಸ್ಕಾರ ನಡೀತಾ ಇರ್ತದೋ, ಪೂಜಾ ಇತ್ಯಾದಿ ಎಲ್ಲ ಆ ಸಮಯದಲ್ಲಿ ನಡೀತದೆ. ಸಂಧ್ಯಾ ವೇಳ ಅಂತ ಇರ್ತೀವಿ ಅದಕ್ಕೆ. ಅದಕ್ಕೂ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಆ ರೀತಿಯಲ್ಲಿ ಇಲ್ಲಿ ಏನಾಗತ್ತೆ, ಈ ಸ್ವರ ಜೊತೆಗೆ ಪಂಚಭೂತ ಏನಿದೆಯಾ ಅಂತನೂ ಇನ್ನು, ಅಂದ್ರೆ ನಾವು ಇನ್ನು ಸೂಕ್ಷ್ಮ ಹೋಗ್ತಾ ಇದ್ವಿ. ಈಗ ಹಂತವಾಗಿ ಸೂಕ್ಷ್ಮ ಹೋಗ್ತಾ ಇದ್ವಿ. ಅವಾಗ ಈ ಪಂಚಭೂತ, ಆ ಸ್ವರ ಜೊತೆಗೆ ಯಾವ ಪಂಚಭೂತ ಹೆಚ್ಚಾಗಿದೆ, ಈ ಪಂಚಭೂತದಲ್ಲಿ ಹೇಗೆ ನಡೀತವೆ ಅಂದ್ರೆ, ಒಂಥರ ಅವ್ರ ಈ ಸ್ವರ ವಿಜ್ಞಾನದಲ್ಲಿ ಇರುವಂಥದ್ದು, ಪಂಚಭೂತಗಳು ಈ ಚಂದ್ರ ಸೂರ್ಯ ಈ ಸ್ವರಗಳ ಮಧ್ಯೆ, ಚಂದ್ರ ಸೂರ್ಯ ನಡೀತಾ ಇರುವಾಗ ಮತ್ತೆ ಸೂರ್ಯ ಸ್ವರ ಬರೋಕ್ ಮುಂಚೆ ಈ ಮಧ್ಯದಲ್ಲಿ ಒಂದು ಕ್ರಮ ರೀತಿಯಲ್ಲಿ ಮೊದಲನೇದಾಗಿ, ಅಂದ್ರೆ ಈಗ ಹೇಳ್ತಾರೆ ಆಕಾಶ ತತ್ವ ಒಂದು 24 ನಿಮಿಷಗಳು ಒಂದು ಗಡಿಯ ನಡೀತದೆ ಅಂತ ಹೇಳ್ತಾರೆ. ಒಂದು ಗಡಿ ಅಂದ್ರೆ ಇದೇ ರೀತಿಯಲ್ಲಿ ಈ ಕ್ರಮದಲ್ಲಿ ಈ ಸ್ವರ ನಡೀತಾ ಇರ್ತದೆ. ಚಂದ್ರ ಸ್ವರ ಇಲ್ಲ ಸೂರ್ಯ ಸ್ವರ ನಡೀತಾ ಇರ್ತದೆ ನಮ್ಮಲ್ಲಿ. ಅದೇ ರೀತಿಯಲ್ಲಿ ಆ ಸ್ವರ ನಡೆಯುವಾಗ ಈ ಪಂಚಭೂತಗಳು ಒಂದಾದ್ಮೇಲೆ, ಅಂದ್ರೆ ಒನ್ ಆಫ್ಟರ್ ಅದರ್, ಒಂದಾದ್ಮೇಲೆ ಇನ್ನೊಂದು
ಚೇಂಜ್ ಆಗ್ತಾ ಹೋಗ್ತದೆ ನಮ್ಮ ದೇಹದಲ್ಲಿ ಅಂತ ಹೇಳ್ತಾರೆ. ಒಂದೇ ಪಂಚತತ್ವ ಇರಲ್ಲ. ಇಷ್ಟು ಸಮಯ ಇದು, ನೆಕ್ಸ್ಟ್ ಇನ್ನು ಸ್ವಲ್ಪ ಸಮಯ ಈ ತತ್ವ, ನೆಕ್ಸ್ಟ್ ಈ ತತ್ವ, ಆ ರೀತಿಯಲ್ಲಿ ಹೋಗ್ತದೆ. ಅವಾಗ ಯಾವ ಸ್ವರ ಯಾವ ತತ್ವ ನಿಮ್ಮಲ್ಲಿದೆಯೋ ಅದು ಪ್ರಕಾರ ನೀವು ಆ್ಯಕ್ಷನ್ ತಗೊಂಡ್ರೆ, ನಿಮ್ಮ ಯೋಚನೆಗಳು ಮಾಡೋದಾಗ್ಲಿ, ಕೆಲಸಗಳು ಮಾಡೋದಾಗ್ಲಿ, ಆ ರೀತಿಯಲ್ಲಿ ಮಾಡಿದರೆ ಅಂಥ ಫಲಿತಗಳು ಬರುತ್ತಂತ ಈ ಸ್ವರ ವಿಜ್ಞಾನ ರಚನೆ ಮಾಡಿದ್ದಾರೆ. ನೋಡೋಣ. ಈಗ ನೋಡಿ, ಆಕಾಶ ತತ್ವ ಮೊದಲನೇದಾಗಿ ಒಂದು 24 ನಿಮಿಷ ನಡೀತದೆ. ಅಗ್ನಿ ತತ್ವ ಅದು ಒಂದು ಗಡಿ ಅಂತ ಹೇಳ್ತಾರೆ. ಆಕಾಶ ತತ್ವ ಒಂದು ಗಡಿ ನಡೀತದೆ ಅಂತ. ಗಡಿ ಅಂದ್ರೆ ನಮ್ಮ ಹಿಂದೂ ಪುರಾಣದಲ್ಲಿ ಗಡಿಯ ಅಂತಂದ್ರೆ 24 ನಿಮಿಷ. ಇದು ಬರ್ಕೋರಿ. ಮತ್ತೆ ಅಗ್ನಿ ತತ್ವ ಅರ್ಧ ಗಡಿ ನಡೀತದೆ. ಆಮೇಲೆ ನೀರು ತತ್ವ ಒಂದು ಗಡಿ ನಡೀತದೆ. ಆಮೇಲೆ ಪೃಥ್ವಿ ತತ್ವ 5 ಗಡಿಯಲ್ಲಿ ನಡೀತದೆ ಅಂತ ಹೇಳ್ತಾರೆ. 5 ಗಡಿಯಲ್ಲಿ ಅಂದ್ರೆ ಹೆಚ್ಚು ಪೃಥ್ವಿ ತತ್ವ ನಮ್ಮಲ್ಲಿ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಯಾವುದೇ ಸ್ವರ ನಡೀತಾ ಇರಲಿ, ಚಂದ್ರ ಸ್ವರ ಇರಲಿ, ಸೂರ್ಯ ಸ್ವರ ಇರಲಿ, ನಡೀತಾ ಇರೋಂಥದ್ದು ಹೆಚ್ಚು ತತ್ವ ಪೃಥ್ವಿ ತತ್ವ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವಾಯು ತತ್ವ 18 ನಿಮಿಷಗಳು ನಡೀತದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಡೆಯುವಾಗ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಂದು ಸ್ವರದಿಂದ ಇನ್ನೊಂದು ಸ್ವರ ಚೇಂಜ್ ಮಾಡಕ್ಕೂ ಆ ಮಧ್ಯದಲ್ಲಿ ಇಷ್ಟು ತತ್ವಗಳು ನಾವು ಒಳಗಾಗ್ತೀವಿ ಅಂತ. ನಾವು ಅನ್ಕೊಂಡಿದ ಪ್ರಕಾರ ಒಂದೇ ತತ್ವ ನಮ್ಮಲ್ಲಿ ಇರತ್ತಂತ ನೋ, ಇಷ್ಟು ತತ್ವಗಳು ಬದಲಾವಣೆ ಆಗ್ತಾನೆ ಇರ್ತವೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಈ ತತ್ವಗಳು ಯಾವ ತತ್ವ ನಡೆಯುವಾಗ ಶ್ವಾಸ ಪ್ರಕ್ರಿಯೆ ಹೇಗಿರ್ತದೆ ಅಂದ್ರೆ ನೋಡಿ, ಅವ್ರು ಹೇಳ್ತಾರೆ ನಮ್ಮ 2 ಮೂಗಿನ ಈ ಹೊಲದಿಂದ ರಂಧ್ರಗಳಿಂದ ಬರುವಂತ ಶ್ವಾಸ ನಾವು ಆಚೆ ಕಡೆ ಕಲಿಸ್ತಾ ಇರ್ತೀವಲ್ಲ, ಒಂದು 4 ಅಂಗಲಗಳು, 4 ಇಂಚಸ್ ಅಂತ ಇಟ್ಕೊಳ್ಳಿ. 4 ಇಂಚಸ್ ಅಂದ್ರೆ ಈ ಮೂಗಿನ 2 ಕೊನಗಳಿಂದ, ಮೂಗು ರಂಧ್ರಗಳಿಂದ 4 ಇಂಚು ಆಚೆ ಕಡೆ ಬರ್ತಾ ಇದೆ ಅಂದ್ರೆ ಅವಾಗ ನಮ್ಮಲ್ಲಿ ವಾಯು ತತ್ವ ಇದೆ ಅಂತ ಹೇಳ್ತಾರೆ. ಬರ್ಕೊಳ್ಳಿ. ಆಮೇಲೆ ಅಗ್ನಿ ತತ್ವ ಇದ್ರೆ ಅಂದ್ರೆ ಸ್ವರ ನಡೀತಾ ಇದೆ ಆದ್ರೆ ಆ ಸ್ವರ ಜೊತೆಗೆ ಯಾವ ತತ್ವ ನಮ್ಮಲ್ಲಿ ತೊಡಗಿಸ್ಕೊಂಡಿದೆ ಅಂತ ತಿಳ್ಕೊಂಡಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅಗ್ನಿ ತತ್ವ ನಮ್ಮಲ್ಲಿ ಇದೆ ಅಂತಂದ್ರೆ ಆ ಸಮಯದಲ್ಲಿ 8 ಇಂಚ್. ಆಮೇಲೆ ಜಲತತ್ವ ನಡೀತಾ ಇದೆ ಅಂದ್ರೆ 12 ಇಂಚ್. ಪೃಥ್ವಿ ತತ್ವ ನಡೀತಾ ಇದೆ ಅಂದ್ರೆ 16 ಇಂಚ್. ಅಷ್ಟುವರೆಗೂ ಆಚೆ ಕಡೆ ಬರುತ್ತೆ ಅಂತ ಶ್ವಾಸ. ಈಗ ನೋಡಿ, ಈ ರೀತಿಯಲ್ಲಿ ಇಟ್ಕೊಂಡ್ರೆ ಇದು 4 ಇಂಚ, ಇದು 8 ಇಂಚ, 12 ಇಂಚ, 16 ಇಂಚ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅದು ಮೆಜರ್ಮೆಂಟ್ ಮಾಡೋದು ಕಷ್ಟ, ಬಟ್ ಆದ್ರೆ ಪ್ರಯತ್ನ ಮಾಡ್ಬೋದು. ಅದನ್ನು ಯಾವ ರೀತಿಯಲ್ಲಿ ಮಾಡ್ಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿ ಇರುವಾಗ ಇನ್ನೇನು ಹೇಳ್ತಾರೆ ನೋಡಿ, ಯಾವುದೇ ಸ್ವರ ಇರಲಿ, ಚಂದ್ರ ಸ್ವರ, ಸೂರ್ಯ ಸ್ವರದಲ್ಲಿ ಅಗ್ನಿ ತತ್ವ ಇರುವಾಗ ನಾವು ಏನೇ ಕೆಲಸ ಮಾಡಕ್ ಹೋದ್ರೆ ಏನಾಗುತ್ತೆ, ಧನಾಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ವಾಯು ತತ್ವ ಇರುವಾಗ ಮಾಡಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಾಗ್ತದೆ ಅಂತ. ಆಕಾಶ ತತ್ವ ಇರುವಾಗ ಮಾಡಿದ್ರೆ ಸರ್ವ ಶೂನ್ಯ, ಅಂದ್ರೆ ಅಲ್ಲಿ ಏನು ಮಾಡಬಾರ್ದು, ಸುಮ್ಮನೆ ಇರಬೇಕು, ಏನು ಮಾಡಬಾರ್ದು. ಅರ್ಥ ಆಯ್ತಾ? ಪೃಥ್ವಿ ಜಲತತ್ವದಲ್ಲಿ ಮಾಡುವಾಗ ಸಂತೋಷ ಹೆಚ್ಚಾಗತ್ತೆ, ನಮ್ಮಲ್ಲಿ ಸಂತೋಷ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಚಂದ್ರಸ್ವರ ಇರುವಾಗ, ಚಂದ್ರಸ್ವರ ಪೃಥ್ವಿ ಜಲತತ್ವದಲ್ಲಿರುವಾಗ ಶುಭ ಕಾರ್ಯಗಳಾಗತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಬರ್ಕೊಂತ ಹೋಗ್ಬೇಕು, ಏನ್ ಮಾಡೋಕ್ಕಾಗಲ್ಲ, ಬಟ್ ನಿಧಾನವಾಗಿ ಹಂತವಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಪಾಲನೆ ಮಾಡಿ. ಓಕೆ, ಪಾಲನೆ ಮಾಡಿದ್ಮೇಲೆ ಮತ್ತೆ ಅದರ ಅನುಭವಗಳು ನೀವೆಲ್ಲರೂ ಪಾಲನೆ ಮಾಡಿ ಮತ್ತೆ ಅನುಭವಗಳು ಹೇಳಕ್ ಬಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಅನುಭವಗಳು ಗೆಲ್ಸ್ಕೋಬಹುದು. ಓಕೆ, ರೈಟ್. ಆಮೇಲೆ ಈ ಸ್ವರ ಪ್ರವಾಹ ಆಗುವಾಗ ಏನ್ ಹೇಳ್ತಾರೆ ಅಂದ್ರೆ, ಈಗ ಹೇಳಿದ್ವಲ್ಲ ಎಲ್ಲಾ ತತ್ವಗಳು ಒಂದಾದ ಮೇಲೆ ಒಂದೊಂದು ಬದಲಾವಣೆ ಆಗ್ತದೆ ಅಂತ. ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಸ್ವರ ಪ್ರವಾಹ ಆಗುವಾಗ ಈ ರೀತಿಯಲ್ಲಿ ಆಗತ್ತೆ ಅಂತ. ಮೊದಲನೇದಾಗಿ ವಾಯು, ಎರಡನೇದಾಗಿ ಅಗ್ನಿ, ಮೂರನೇದಾಗಿ ಭೂಮಿ, ನಾಲ್ಕನೇದಾಗಿ ನೀರು, ಕೊನೆಯದಾಗಿ ಆಕಾಶ ಪ್ರವಾಹ ಆಗತ್ತೆ ಅಂತ ಹೇಳ್ತಾರೆ. ಓಕೆ, ಆ ಸ್ವರ ನಡೆಯುವಾಗ ಈ ಪಂಚಭೂತದಲ್ಲಿ ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ ಅಂತ, ಸ್ಥಿರವಾಗಿರಲ್ಲ ಮಿತ್ರರೇ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆಕಾಶ ತತ್ವ ನಮ್ಮಲ್ಲಿ ತೊಡಗಿಸ್ಕೊಳ್ಳುವಾಗ ಯಾವ ಕೆಲಸ ಮಾಡಕ್ ಹೋಗಲಿ ಎಕ್ಸೆಪ್ಟ್ ಯೋಗಾಭ್ಯಾಸ. ಆಕಾಶ ತತ್ವ ಗುಣ ಸರ್ವಗುಣ ಪ್ರಧಾನ, ಆದ್ರೆ ಏನು ಮಾಡಬಾರ್ದು, ಯೋಗಾಭ್ಯಾಸ ಬಿಟ್ರೆ ಇನ್ನು ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ಹೇಳ್ತಾರೆ, ಮಾನವ ಶರೀರದಲ್ಲಿ ಈ ತತ್ವಗಳ ಅಂಶ ನೋಡಿದ್ರೆ ಅವ್ರು ಎಷ್ಟು ಪಾಲು ಯಾವ್ದು ಇರ್ತದೆ ಅಂತಂದ್ರೆ, ಪೃಥ್ವಿ ಭಾಗ 50 ಪಾಲುಗಳು, ನೀರು 40 ಪಾಲು, ಮತ್ತೆ ಅಗ್ನಿ 30, ಗಾಳಿ 20 ಭಾಗಗಳು, ಆಕಾಶ 10 ಭಾಗಗಳು. ಇದನ್ನು ಬರ್ಕೊಳ್ಳಿ. ಓಕೆ, ಇದು ಪ್ರಧಾನವಾಗಿರುವಂಥದ್ದು, ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಆಮೇಲೆ ಈ ತತ್ವ ಪರೀಕ್ಷೆ ಹೇಗೆ ಮಾಡೋದು, ಯಾವ ತತ್ವ ನಾವು ಅನುಭವಿಸ್ತಾ ಇದೀವಿ ಈಗ.
ಸ್ವರ ನಡೀತಾ ಇದೆ. ಚಂದ್ರ ಸ್ವರ, ಸೂರ್ಯ ಸ್ವರ ಎರಡು 99 ನಿಮಿಷಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಓಕೆ, ಈ ಕಡೆ ಆ ಕಡೆ ಇಟ್ ವಿಲ್ ಕೀಪ್ ಚೇಂಜ್. ಓಕೆ, ಬಟ್ ಅಲ್ಲಿ ಯಾವ ತತ್ವ ನಡೀತಾ ಇದೆ ಅಂತ ತತ್ವ ಪರೀಕ್ಷೆ ಹೇಗೆ ಮಾಡೋದು? ಸ್ವಲ್ಪ ವಿಧಗಳು ಹೇಳ್ತೀನಿ. ಒಂದು ಆಕೃತಿ ಮುಖ, ಅಂದ್ರೆ ಆಕಾರದ ಮೂಲಕ ನಾವು ಕಂಡುಹಿಡಬಹುದು. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಕನ್ನಡಿ ತಗೊಳ್ಳಿ, ಒಂದು ಕನ್ನಡಿ, ಅದರಲ್ಲಿ ಕನ್ನಡಿ ಮುಂದಿಟ್ಕೊಂಡು ವೇಗವಂತವಾಗಿ ಉಸಿರಾಟವನ್ನು ಮಾಡಿ, ಅಂದ್ರೆ ನಿಮ್ಮ ಉಚ್ಛ್ವಾಸ ಮಾಡಿ, ಉಚ್ಛ್ವಾಸ ಅಂತ ಮಾಡ್ತೀವಲ್ಲ, ವೇಗವಂತವಾಗಿ ಮಾಡಿ. ಅದ್ರ ಮೇಲೆ ಈ ನಮ್ಮ ಮೂಗಿಂದ ಹೋಗುವಂತ ಆವಿರಿ ಇದೆಯಲ್ಲ, ಅದು ಹೋಗಿ ಒಂದು ಆಕೃತಿ ಫಾರ್ಮ್ ಆಗತ್ತೆ. ಅದ್ರ ಮೇಲೆ ನಾಲ್ಕು ಭುಜಗಳು ಫಾರ್ಮ್ ಆಗಿರುವಂತ ಯಾವುದೇ ಆಕಾರ ಬಂದ್ರೆ ಅಲ್ಲಿ ಪೃಥ್ವಿ ತತ್ವದಲ್ಲಿ ನೀವಿದ್ದೀರಿ ಅಂತ. ಅರ್ಧ ಚಂದ್ರಾಕಾರ ಆಕಾರ ಬಂದ್ರೆ ಜಲತತ್ವ ನಿಮ್ಮಲ್ಲಿದೆ ಅಂತ. 3 ಭುಜಗಳಿದ್ರೆ ನಿಮ್ಗೆ ಅಗ್ನಿ ತತ್ವ ಒಳಗಡೆ ಇದೆ ಅಂತ. ಅಂಡಾಕಾರ ಅಂದ್ರೆ ಪೂರ್ತಿ ಒಂಥರ ಸರ್ಕಿಲ್ ತರ ಮಾಡಿದ್ರೆ ವಾಯು ನಿಮ್ಮಲ್ಲಿದೆ ಅಂತ. ಅಲ್ಲಿ ಸುಮ್ಮನೆ ಡಾಟ್ 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 ಆತರ ಬಂದ್ರೆ ಅದು ನಿಮ್ಮಲ್ಲಿ ಆಕಾಶ ತತ್ವ. ಇದ್ರ ಬರ್ಕೊಳ್ಳಿ ದಯವಿಟ್ಟು. ಇದೊಂದಾಗಿದೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ದೂರದಿಂದ ಅಂದ್ರೆ ಅಳತೆ ನಾವು ತಗೊಂಡವಾಗ ಆ ರೀತಿಯಲ್ಲಿ ಕಂಡಿಡಬಹುದು ಯಾವ ತತ್ವ ಅಂತ. ಅದನ್ನ ಹೇಳ್ತೀನಿ. ಏನಂತಂದ್ರೆ, ಒಂದು ಸಣ್ಣ ಪೇಪರ್ಸ್, ಸಣ್ಣ ಪಾರ್ಟಿಕಲ್ಸ್ ಪೇಪರ್ಸ್ ಕಟ್ ಮಾಡ್ಕೊಳ್ಳಿ. ನಿಮ್ಮ ಪೇಪರನ್ನು ಸಣ್ಣ ತುಂಡುಗಳು ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಮ ಈ ಹಸ್ತದಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಳ್ಳುವಾಗ ನಿಮ್ಗೆ ಏನಾಗುತ್ತಂದ್ರೆ, ಆ ಧೂಳಿ ಕರಗಲಲ್ಲಿ ಸ್ವಲ್ಪ ಕದಲಿಕೆ ಬರುತ್ತೆ. 12 ಇಂಚಲ್ಲಿ ಕದಲಿಕೆ ಬಂದ್ರೆ ಪೃಥ್ವಿ ತತ್ವ, 16 ಇಂಚದಲ್ಲಿ ಕದಲಿಕೆ ಬಂದ್ರೆ ಜಲತತ್ವ, 4 ಇಂಚಲ್ಲಿ ಕದಲಿಕೆ ಬಂದ್ರೆ ಅಗ್ನಿ ತತ್ವ, 8 ಇಂಚಲ್ಲಿ ಕದಲಿಕೆ ಬಂದ್ರೆ ವಾಯು ತತ್ವ, 20 ಇಂಚುಗಳಲ್ಲಿ ಕದಲಿಕೆ ಬಂದ್ರೆ ಆಕಾಶ ತತ್ವ. ಅರ್ಥ ಆಯ್ತಾ? ಈ ಕೈಯಲ್ಲಿ ಸಣ್ಣ ಪೇಪರ್ಸ್ ಇಟ್ಕೊಂಡಿದ್ವಿ, ಈಗ ಇಟ್ಕೊಂಡಿದ್ವಿ. ಅಲ್ಲಿ ಕದಲಿಕೆ ಬರ್ತಾ ಇದೆ 20 ಇಂಚಲ್ಲಿ, ಅಂದ್ರೆ ಸುಮಾರು 20 ಇಂಚ್, ಇಲ್ಲಿಂದ 20 ಇಂಚ್ ಅಂದ್ರೆ ಸುಮಾರು ಅರ್ಥ ಮಾಡ್ಕೋಬೇಕು ನಾವು. ಬೇಕಾದ್ರೆ ಒಂದು ಟೇಪು, ಇನ್ನು ಯಾವ್ದೊಂದು ಸ್ಕೇಲ್ ತಗೊಂಡು ಮೆಜರ್ ಮಾಡ್ಕೊಳ್ಳಿ. 20 ಇಂಚಲ್ಲಿ ಅಲ್ಲಿ ಕದಲಿಕೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಿಮ್ಮಲ್ಲಿ ಆಕಾಶ ತತ್ವ ಇದೆ ಅಂತ ಅರ್ಥ. ಅದೊಂದು 8 ಇಂಚಲ್ಲಿ ನಿಮ್ಗೆ ಅಂದ್ರೆ 16 ಇಂಚಲ್ಲಿ ಕದಲಿಕೆ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಜಲತತ್ವ ಇದೆ. ನಿಮ್ಮಲ್ಲಿ ಜಲತತ್ವ ನಡೀತಾ ಇದೆ. ಈಗ ಸ್ವರ ಯಾವ್ದನ್ನಿರ್ಲಿ, ಅದು ಸೂರ್ಯ ಸ್ವರ ಆಗ್ಲಿ, ಚಂದ್ರ ಸ್ವರ ಆಗ್ಲಿ, ಬಟ್ ಹೇಳ್ತಾ ಇರೋದು ತತ್ವದ ಬಗ್ಗೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಹೇಳ್ತಾ ಇಲ್ಲ ಅಂದ್ರೆ ತತ್ವ ಅಷ್ಟು ಇಂಪಾರ್ಟೆಂಟ್ ಇದೆ, ಅವ್ನಿಗೆ ಗೊತ್ತಾಗತ್ತೆ. ನೆಕ್ಸ್ಟ್ ರುಚಿ ಮೇಲೆ ಇನ್ನೊಂದು ಕಂಡಿಡ್ಬೋದು. ಏನಪ್ಪ ರುಚಿ ಅಂತಂದ್ರೆ, ನಾವು ಏನು ತಿಂದಿಲ್ಲ, ನಾಲ್ಕೆ ಮೇಲೆ ಒಂದೊಂದ್ಸರಿ ಏನ್ ಬರ್ತದೆ ಗೊತ್ತಾ? ವಿಧ ರುಚಿಗಳು, ವಿಧ ಟೇಸ್ಟ್ಗಳು ಬರ್ತಾ ಇರ್ತದೆ. ಏನು ತಿಂದಿಲ್ಲ ಆದ್ರೂ ಟೇಸ್ಟ್ಗಳು. ನಾವು ಸೂಕ್ಷ್ಮ ದೃಷ್ಟಿಯಲ್ಲಿ ಗಮನಿಸಿದ್ರೆ ಇದು ಅರ್ಥ ಆಗುತ್ತೆ. ಏನಂತಂದ್ರೆ, ಒಂದು ಸಿಹಿ ಅಂದ್ರೆ ಸ್ವೀಟ್ ತರ ಅನಿಸಿದೆ ಅಂತ ಇಟ್ಕೊಳ್ಳಿ ನಾಲಿಗೆ ಮೇಲೆ, ಅದು ಪೃಥ್ವಿ ತತ್ವ. ಒಂಥರ ಒಗಟುವಾಗಿ ಅಂತಂದ್ರೆ ಏನಿರ್ಬೋದು, ಅದು ಅದೇ ಕಹಿ ಅಂತ ಇರ್ಬೋದು. ಕಹಿ ಅಂತ ಅನಿಸಿದ್ರೆ ಜಲತತ್ವದಲ್ಲಿದ್ವಿ ನಾವು. ಅದೇ ರೀತಿಯಲ್ಲಿ ಇಲ್ಲ, ಒಗರು ಅಂದ್ರೆ ಏನ್ ಹೇಳ್ತಾರೆ ತೆಲುಗಲ್ಲಿ ಒಗರು ಅಂತೀವಿ, ಕನ್ನಡದಲ್ಲಿ ನನ್ಗೆ ಗೊತ್ತಿಲ್ಲ. ಆಯ್ತು, ಅದು ಯಾರನ್ನಿದ್ರೆ ಮೆಸೇಜ್ ಮಾಡಿ. ಅದ್ರ ಆ ಒಗರು ಅಂತ ಆ ರೀತಿಯಲ್ಲಿದೆ ಜಲತತ್ವ. ಆಮೇಲೆ ಕಹಿ ಆದ್ರೆ ಅಗ್ನಿ, ಮತ್ತೆ ಒಂಥರ ಹುಲಿ ಇರ್ತದಲ್ಲ ಅದು ವಾಯು, ಖಾರ ಇದ್ರೆ ಅದು ಆಕಾಶ ತತ್ವ. ಬರ್ಕೊಳ್ಳಿ ಒಗರು. ಎಸ್, ವೆರಿ ಗುಡ್. ಒಗರು ಇದ್ರೆ ಜಲತತ್ವ. ಇದು ಏನು ತಿಂದಿಲ್ಲ, ನಾಲ್ಕೆ ಮೇಲೆ ಈ ತರ ರುಚಿ ಬರ್ತಾ ಇದೆ, ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗೋದು. ಹಾಗೆ ಗೊತ್ತಾಗಲ್ಲ, ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು, ಸೂಕ್ಷ್ಮ ದೃಷ್ಟಿಯಲ್ಲಿ ಗಮನಿಸ್ಬೇಕು. ಇದಾಯ್ತಲ್ಲ. ಸೊ ಈ ರೀತಿಯಲ್ಲಿ ರುಚಿಯಿಂದನೂ ನಾವು ಕಂಡುಹಿಡಬಹುದು ಯಾವ ತತ್ವದಲ್ಲಿ ನಾವು ಇದೀವಿ ಅಂತ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಸಾಧಾರಣವಾಗಿ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಒಂದು ಸ್ವರ 1 ಗಂಟೆ 90 ನಿಮಿಷ ನಡೀತೆ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ 20 ನಿಮಿಷ ಪೃಥ್ವಿ ತತ್ವಕ್ಕೂ, 16 ನಿಮಿಷ ಜಲತತ್ವಕ್ಕೆ ಇದರ ಬದಲಾವಣೆ ಆಗತ್ತಂತ ಹೇಳಿದ್ವಿ. ಅದರಲ್ಲಿ ಏನಂತಂದ್ರೆ, ಪ್ರಧಾನವಾಗಿ 20 ನಿಮಿಷ ಪೃಥ್ವಿ ತತ್ವ, 16 ನಿಮಿಷ ಜಲತತ್ವ, 12 ನಿಮಿಷ ಅಗ್ನಿತತ್ವ, 2 ನಿಮಿಷ ವಾಯುತತ್ವ, 4 ನಿಮಿಷ ಆಕಾಶ ತತ್ವ ಇರುತ್ತೆ. ಓಕೆ, ಆಯ್ತು. ಈಗ ಇನ್ನೊಂದೇನಂದ್ರೆ, ಈ ಸ್ವರ ಸಂಬಂಧ ಒಂದು ಅದ್ಭುತವಾದ ಧ್ಯಾನ ಮುದ್ರ ಏನಪ್ಪ ಅಂತಂದ್ರೆ, ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಷಣ್ಮುಖ ಮುದ್ರ ನಿಮ್ಗೆಲ್ಲ ಗೊತ್ತಿರ್ಬೋದು. ಈ ರೀತಿಯಲ್ಲಿ ಇಟ್ಕೊಂತೀವಲ್ಲ, ಹೀಗೆ ಈ ಮಾದರಿ ಈ ರೀತಿಯಲ್ಲಿ ಮಾಡ್ತೀವಿ ನಾವು. ಇದು ಷಣ್ಮುಖ ಮುದ್ರ. ಈ ಮುದ್ರದಲ್ಲಿ ನಾವು ಸ್ವರವನ್ನು ಗಮನಿಸ್ತಾ ಕೂತ್ಕೊಂಡಿದ್ರೆ
ಸ್ವರ ಯಾ ಕಡೆ ನಡೀಲಿ ಪರವಾಗಿಲ್ಲ, ಬಟ್ ಆ ಭಂಗಿಮದಲ್ಲಿ ಕೂತ್ಕೊಂಡು ಆ ಸ್ವರವನ್ನು ಗಮನಿಸ್ತಾ ಕೂತ್ಕೊಂಡ್ರೆ ಅದು ಸ್ವರಕ್ಕೆ ಸಂಬಂಧಿತ ಅದ್ಭುತ ಧ್ಯಾನ ಅಂತ ಹೇಳ್ತಾರೆ. ಅದನ್ನು ಬರ್ಕೊಳ್ಳಿ. ಅಂದ್ರೆ ನೀವು ಅವಾಗವಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ. ಅವಾಗ ನಿಮಗೆ ಸ್ವರ ಇನ್ನು ಚೆನ್ನಾಗಿ ಅರ್ಥ ಆಗ್ತಾ ಬರ್ತದೆ. ಸ್ವರ ಮತ್ತೆ ನಿಮ್ಮ ತತ್ವನೂ ಅಳವಡಿಸ್ಕೋಬಹುದು. ಇನ್ನೊಂದು, ಯಾವುದೇ ಪ್ರಶ್ನೆ ಯಾರೇ ಕೇಳಿದ್ರು ಸಮಾಧಾನ ಮಾಡಕ್ ಮುಂಚೆ ಒಂದು 5 ನಿಮಿಷಗಳು ಏಕಾಗ್ರವಾದ ಕೂತ್ಕೊಂಡು ನಿಮ್ಮಲ್ಲಿ ಯಾವ ಸ್ವರ ಯಾವ ತತ್ವದಲ್ಲಿ ಇದೆಯೋ ಅದು ಪ್ರಕಾರ ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಹೋಗೋಣ. ಯಾವ ಸ್ವರದಲ್ಲಿ ಯಾವ ತತ್ವ ಇದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಇದು ಅತ್ಯುತ್ತಮ ಜ್ಞಾನ. ಇದು ಸಾಮಾನ್ಯ ಜ್ಞಾನ ಅಲ್ಲ ಮಿತ್ರ. ಇದು ನಾವು ಅಳವಡಿಸ್ಕೋಬೇಕು, ನಾವು ಪಾಲನೆ ಮಾಡಬೇಕು, ಅದರಲ್ಲಿ ಅಭ್ಯಾಸ ಮಾಡಿ ಅದರಲ್ಲಿ ಉತ್ತೀರ್ಣತೆ ಸಾಧಿಸಬೇಕು ಅಂತಂದ್ರೆ ಸಮಯವೇ ಸಾಧನ. ಯು ಹ್ಯಾವ್ ಟು ಗಿವ್ ದ ಟೈಮ್ ಫಾರ್ ದಿಸ್. ವಿತೌಟ್ ಗಿವಿಂಗ್ ಟೈಮ್ ಯು ವೋಂಟ್ ಗೆಟ್ ಎನಿ ದಿ ಎಕ್ಸ್ಪರ್ಟೈಸ್ ಆನ್ ದಿಸ್. ಓಕೆ, ಆಯ್ತು. ಈಗ ಸೂರ್ಯ ಸ್ವರದಲ್ಲಿ ಅಗ್ನಿ ತತ್ವ ಇದೆ ಅಂತ ಇಟ್ಕೊಳ್ಳಿ. ಸೂರ್ಯ ಸ್ವರ ಅಗ್ನಿ ತತ್ವ ಏನಾಗತ್ತೆ, ಕಾರ್ಯಸಿದ್ಧಿ ಲಭಿಸ್ತದೆ. ಮತ್ತೆ ಅಗ್ನಿ ವಾಯು ಎರಡು ಜೋಡಿಸ್ಕೊಂಡಿದ್ರೆ, ಆ ಅಗ್ನಿ ವಾಯು ಜೋಡಿಸ್ಕೊಂಡಿದ್ರೆ ಫಲಿತ ವೇಗವಂತವಾಗಿ ಬರುತ್ತೆ. ಆಮೇಲೆ ಓನ್ಲಿ ವಾಯು ಮಾತ್ರ ಇದ್ರೆ ಸ್ವಲ್ಪ ಡಿಲೇ ಆಗತ್ತೆ ಕೆಲಸಗಳಲ್ಲಿ. ಅಂದ್ರೆ ಸೂರ್ಯ ಸ್ವರದಲ್ಲಿ ಇದೀವಿ, ಮತ್ತೆ ತತ್ವ ಯಾವುದಿದೆ, ಆ ತತ್ವದಲ್ಲಿ ಏನು ಮಾಡ್ತಾ ಇದೀವಿ, ಆ ತತ್ವದಲ್ಲಿ ಮಾಡಕ್ ಹೋದ್ರೆ ಏನಾಗತ್ತೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೂರ್ಯ ಸ್ವರ ಇದೆ, ವಾಯು ತತ್ವ ನಮ್ಮಲ್ಲಿದೆ, ಲೇಟ್ ಆಗತ್ತೆ ಕೆಲಸಗಳು. ಪೃಥ್ವಿ ಜಲತತ್ವ, ಪೃಥ್ವಿ ಜಲತತ್ವದಲ್ಲಿ ಎರಡರಲ್ಲಿ ಸೂರ್ಯ ಸ್ವರದಲ್ಲಿ ಪ್ರತಿದು ಶುಭ ಸೂಚಕವೇ. ಆಮೇಲೆ ಆಕಾಶ ತತ್ವ ಇದ್ರೆ ಭಯಂಕರ ಹಾನಿ ಆಗತ್ತೆ. ಆಮೇಲೆ ಸುಷುಮ್ನ ನಾಡಿ ಈಗಾಗಲೇ ಹೇಳ್ತಾ ಇದೀವಿ, ಎಲ್ಲ ಕೆಲಸಗಳು ನೆರವೇರುತ್ತೆ. ಅಂದ್ರೆ ಸುಷುಮ್ನ ನಾಡಿ ಏನೇ ನೀವು ಆಶೀರ್ವಾದ ಶಾಪ ಏನೇ ಮಾಡೋದು ಖಂಡಿತ ಆಗತ್ತೆ. ಇದ್ರು ನಾವು ಈಗಾಗಲೇ ಹೇಳ್ಕೊಂತ ಬಂದ್ವಿ. ಆಮೇಲೆ ಚಂದ್ರ ಸ್ವರದಲ್ಲಿ ನೋಡೋಣ. ಚಂದ್ರ ಸ್ವರದಲ್ಲಿ ನಾವು ಪೃಥ್ವಿ ತತ್ವದಲ್ಲಿ ನೋಡಿ ಏನ್ ಹೇಳ್ತಾರೆ, ಚಂದ್ರ ಸ್ವರದಲ್ಲಿ ಪೃಥ್ವಿ ತತ್ವ 12 ದಿನಗಳು, ಜಲತತ್ವದಲ್ಲಿ 13 ದಿನಗಳಲ್ಲಿ. ಅಂದ್ರೆ ಎಷ್ಟು ದಿನಗಳಲ್ಲಿ ಏನ್ ಕೆಲಸ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಚಂದ್ರ ಸ್ವರದಲ್ಲಿದ್ರಿ, ಪೃಥ್ವಿ ತತ್ವ ಇದೆ, ನೀವು ಏನೇ ಕೆಲಸ ಮಾಡಿದ್ರು 12 ದಿವಸಗಳಲ್ಲಿ ಅದು ಕಾರ್ಯ ಸಿದ್ಧಿಸ್ತದೆ. ಮತ್ತೆ ಚಂದ್ರ ಸ್ವರ ಇದೆ, ಜಲತತ್ವದಲ್ಲಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ, ಜಲತತ್ವ ಇರುವ ಕೆಲಸ ಮಾಡಿದ್ರೆ 13 ದಿವಸದಲ್ಲಿ ರಿಸಲ್ಟ್ ಬರುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಈ ಅಂದ್ರೆ ಜಲ ಈ ಪೃಥ್ವಿತ್ವ ಮತ್ತೆ ಪೃಥ್ವಿತ್ವ ಜಲ ಎರಡು ಕೂಡಿದ್ರೆ ಈ ರೀತಿಯಲ್ಲಿ ಕೇವಲ ಜಲತತ್ವ ಇದ್ರೆ 3 ದಿವಸದಲ್ಲಿ ಸಿದ್ಧಿಸ್ತದೆ. ಆಮೇಲೆ ಕೇವಲ ವಾಯುತತ್ವ ಇದ್ರೆ 8 ದಿವಸ ಆಗತ್ತೆ. ಅಗ್ನಿತತ್ವ ಇದ್ರೆ, ಚಂದ್ರಸ್ವರ ಇದೆ, ಅಗ್ನಿತತ್ವ ಇದ್ರೆ ಹಾನಿ ಆಗತ್ತೆ. ಆಕಾಶ ತತ್ವದಲ್ಲಿ ಏನಾದ್ರು ಮಾಡಕ್ ಹೋದ್ರೆ ಅರಿಷ್ಟವಾಗತ್ತೆ. ನೋಡ್ಕೊಳ್ಳಿ, ಇದೊಂದ್ಸರಿ ಮತ್ತೆ ರಿಪೀಟ್ ಮಾಡೋಣ, ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಚಂದ್ರಸ್ವರ ಪೃಥ್ವಿ ತತ್ವ ಅದು 12 ದಿವಸ, ಅದಕ್ಕೂ ಜಲ ಸೇರಿಸ್ಕೊಂಡಿದ್ರೆ, ಜಲ ಕೂಡಿದ್ರೆ ಅದು 3 ದಿವಸ. ಇದು ಮೊದಲನೇ ಪಾಯಿಂಟ್. ಕೇವಲ ಜಲತತ್ವ ಚಂದ್ರಸ್ವರ ನಡೀತಾ ಇದೆ, ಅಲ್ಲಿ 3 ದಿವಸಗಳಲ್ಲಿ ಈ ಕಾರ್ಯ ಸಿದ್ಧಿಸ್ತದೆ, ರಿಸಲ್ಟ್ ವಿಲ್ ಕಮ್. ಕೇವಲ ವಾಯುತತ್ವ ಇದ್ರೆ 8 ದಿವಸಗಳಲ್ಲಿ ಸಿದ್ಧಿಸ್ತದೆ, ಫಲ ಸಿದ್ಧಿ ಆಗತ್ತೆ. ಅಗ್ನಿತತ್ವ ಇದ್ರೆ, ಕೇವಲ ಅಗ್ನಿತತ್ವ ಚಂದ್ರಸ್ವರ ಇದೆ ಅಂತ ಇಟ್ಕೊಳ್ಳಿ, ಹಾನಿ ಆಗತ್ತೆ, ಮಾಡಬಾರ್ದು. ಚಂದ್ರಸ್ವರ ಮತ್ತೆ ಆಕಾಶ ತತ್ವ ಇದ್ರೆ ಅರಿಷ್ಟವಾಗತ್ತೆ, ದುಷ್ಟ ಸಂಘಟನೆಗಳು ಆಗತ್ತೆ, ದುರದೃಷ್ಟಕರ ಸಂಘಟನೆ ಆಗತ್ತೆ ಅಂತ ಅರ್ಥ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೂ ಹಲವಾರು ವಿಷಯಗಳಿದೆ, ನಾವು ತಿಳ್ಕೊಂತ ಹೋದ್ರೆ. ಸೊ ಪೃಥ್ವಿ ತತ್ವದಲ್ಲಿ ಸಿದ್ಧ ಕಾರ್ಯಗಳು, ಜಲತತ್ವದಲ್ಲಿ ನಾವು ಓಡಾಡ್ತಾ ಮಾಡೋ ಕೆಲಸಗಳು, ಅಗ್ನಿ ತತ್ವದಲ್ಲಿ ಕ್ರೂರ ಕರ್ಮಗಳಾಗತ್ತೆ ಅಂತ ಹೇಳ್ತಾರೆ. ವಾಯು ತತ್ವದಲ್ಲಿ ಹತ್ಯಾ ಪ್ರಕಟಗಳು ಇವೆಲ್ಲ ದುರಾಚರಣೆಗಳು ಎಲ್ಲ ಆಗೋದು ಆ ವಾಯು ತತ್ವದಲ್ಲೇ. ಅಂದ್ರೆ ಸ್ವರ ಇರ್ತದೆ, ಬಟ್ ಆ ವಾಯು ತತ್ವ ಇರುವಾಗ ಇಷ್ಟೆಲ್ಲ ಆಗತ್ತೆ ಅಂತ ಹೇಳ್ತಾರೆ. ಓಕೆ, ಮತ್ತೆ ಆಕಾಶ ತತ್ವದಲ್ಲಿ ಎಲ್ಲಾ ಕೆಲಸಗಳು ವಿಫಲವಾಗತ್ತೆ ಅಂತ ಹೇಳ್ತಾರೆ. ಮತ್ತೆ ಪೃಥ್ವಿ ತತ್ವ ಸಿದ್ಧಿಯಲ್ಲಿ ಅಂದ್ರೆ ಈಗಾಗಲೇ ಹೇಳ್ತಾ ಇದ್ದಲ್ಲ, ಪೃಥ್ವಿ ಜಲತತ್ವಗಳು ಎರಡು ಇದ್ರೆ ಮೃತ್ಯು, ವಾಯುದಲ್ಲಿದ್ರೆ ನಾಶನ, ಆಕಾಶದಲ್ಲಿ ನಿಷ್ಫಲ ಆಗತ್ತೆ. ಪೃಥ್ವಿ ತತ್ವ ಮಾಡಕ್ ಹೋದ್ರೆ ಆಲಸ್ಯವಾಗತ್ತೆ, ಜಲದಲ್ಲಿ ತಕ್ಷಣ ಲಾಭ ಬರುತ್ತೆ, ವಾಯು ಅಗ್ನಿ
ವಾಯು ಅಗ್ನಿಯಲ್ಲಿ ಹಾನಿ, ಆಕಾಶದಲ್ಲಿ ನಿರಾಶ. ಈ ರೀತಿಯಲ್ಲಿ ಆಗ್ತಾ ಇರ್ತವೆ. ಇವೆಲ್ಲ ಫಲಿತಗಳು, ಅನೇಕ ಫಲಿತಗಳು ಅನೇಕ ರೂಪದಲ್ಲಿ. ಈಗ ಚಂದ್ರಸ್ವರ 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 ಪೃಥ್ವಿ ಜಲತತ್ವಗಳು, ಸೂರ್ಯಸ್ವರ ಅಗ್ನಿತತ್ವ. ಈ ಸಮಯದಲ್ಲಿ ಯಾವುದೇ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡಿದ್ರು ಎರಡೂ ಸಿದ್ಧಿಸ್ತದೆ. ಬರ್ಕೊಳ್ಳಿ, ಚಂದ್ರಸ್ವರ ಪೃಥ್ವಿ ಜಲತತ್ವಗಳು, ಸೂರ್ಯಸ್ವರದಲ್ಲಿ ಅಗ್ನಿತತ್ವ. ಆ ಸಮಯದಲ್ಲಿ ಮಾಡುವಂತ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲ ಫಲಿತ ಕೊಡುತ್ತದೆ. ಎರಡೂ ಸಿದ್ಧಿ ಆಗ್ತದೆ. ಚಂದ್ರಸ್ವರದಲ್ಲಿ ಪೃಥ್ವಿ ಜ್ವಲ, ಸೂರ್ಯಸ್ವರದಲ್ಲಿ ಅಗ್ನಿತತ್ವ. ಆ ಸಮಯದಲ್ಲಿ ಏನೇ ಮಾಡಕ್ ಹೋದ್ರು, ಕೆಟ್ಟದ್ದು ಮಾಡಿ ಒಳ್ಳೇದು ಮಾಡಿ ಎಲ್ಲ ಎರಡೂ ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಗಲ್ ಟೈಮಲ್ಲಿ ಪೃಥ್ವಿ ತತ್ವ, ರಾತ್ರಿ ವೇಳೆ ಜಲತತ್ವ ನಡೆಯುವಾಗ, ನಮ್ಮ ಸ್ವರ ಯಾವುದೇ ಇರಲಿ, ಈ ರೀತಿಯಲ್ಲಿ ತತ್ವ ನಡೆಯುವಾಗ ಲಾಭ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಜೀವನಕ್ಕೆ ಸಂಬಂಧಿತ, ಲಾಭಕ್ಕೆ ಸಂಬಂಧಿತ, ವ್ಯವಸಾಯ ಸಂಬಂಧಿತ, ಧನ ಸಂಪಾದನೆ, ಮಂತ್ರಸಿದ್ಧಿ, ಯುದ್ಧ ಮಾಡೋದು, ಪ್ರಶ್ನೆ ಮತ್ತೆ ಹೋಗೋದು, ಬರೋದಕ್ಕೆ ಪೃಥ್ವಿ ತತ್ವ ತುಂಬಾ ಶ್ರೇಷ್ಠ. ಮತ್ತೆ ಪೃಥ್ವಿ ತತ್ವದಲ್ಲಿ ಅನೇಕ ಜನರು ಹೋಗೋದು, ನೀರು ಹೋಗೋದು, ಜಲ ವಾಯುದಲ್ಲಿ ಅಂದ್ರೆ ಏನಾಗುತ್ತಂದ್ರೆ ಪೃಥ್ವಿ ತತ್ವ ಇರುವಾಗ ಅನೇಕ ಜನರು ಸೇರಿ ಹೋಗೋದು ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ನೀವು ಗುಂಪು ಜೊತೆಗೆ ಹೋಗ್ತಾ ಇರುವಾಗ, ಹೋಗ್ಬೇಕಂದ್ರೆ ಪೃಥ್ವಿ ತತ್ವ ಇರುವಾಗ ಹೋಗಿ ಅಂತ ಹೇಳೋದು. ಮತ್ತೆ ಈ ಜಲ ವಾಯು ತತ್ವ ಇರುವಾಗ ಒಬ್ಬರೇ ಹೋಗ್ಬೋದು ಅಂತ ಹೇಳ್ತಾರೆ. ಒಬ್ಬರೇ ಹೋದ್ರೂ ಫಲ ಸಿದ್ಧಿಸ್ತದೆ. ಅಗ್ನಿ ತತ್ವ ಇರುವಾಗ ನೀವು ಇನ್ನೊಬ್ಬ ಜೊತೆಗೆ ಹೋಗ್ಬೇಕಂದ್ರೆ ಇಬ್ಬರು ಮನಸ್ಸರು ಹೋದ್ರೆ ಒಳ್ಳೇದು, ಇಬ್ಬರು ಸೇರ್ಕೊಂಡು ಹೋದ್ರೆ ಒಳ್ಳೇದು. ಆಕಾಶ ಇರುವಾಗ ಎಲ್ಲಿಗೂ ಹೋಗ್ಬಾರ್ದು, ನಿಂತ್ಕೋಬೇಕಷ್ಟೇ. ಆಚೆ ಕಡೆ ಹೋಗದೆ ನಿಲ್ಲಿಸ್ಬೇಕಾಗತ್ತೆ. ಆಮೇಲೆ ನೋಡ್ಕೊಳ್ಳಿ, ತೂರ್ಪು ದಿಕ್ಕಲ್ಲಿ ಪೃಥ್ವಿಗೆ ಸಂಬಂಧಿತ ಬಲವಾಗಿರುತ್ತೆ. ನೀವು ತೂರ್ಪು ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ತೂರ್ಪು ದಿಕ್ಕಲ್ಲಿ ಕೆಲಸಗಳು, ತೂರ್ಪು ದಿಕ್ಕಲ್ಲಿ ಹೋಗೋದು, ಪ್ರಯಾಣ, ಇದು ಅದು ಪೃಥ್ವಿ ತತ್ವದಲ್ಲಿರುವಾಗ ತುಂಬಾ ಫಲಿತ ಕೊಡುತ್ತೆ. ಪಶ್ಚಿಮಕ್ಕೆ ಹೋಗುವಾಗ ಜಲತತ್ವದಲ್ಲಿ ನಾವಿದ್ರೆ ಪಶ್ಚಿಮಕ್ಕೆ ಹೋಗಿ ಮಾಡೋ ಕೆಲಸಗಳು, ಪಶ್ಚಿಮಕ್ಕೆ ಪ್ರಯಾಣ ಎಲ್ಲ ತುಂಬಾ ಫಲವಂತವಾಗತ್ತೆ. ಆ ರೀತಿಯಲ್ಲಿ ಹೋಗ್ಬೋದು. ಪೂರ್ವ ದಿಕ್ಕು, ರೈಟ್. ನೆಕ್ಸ್ಟ್ ದಕ್ಷಿಣಕ್ಕೆ ಹೋಗುವಾಗ ಅಗ್ನಿತತ್ವ ಪ್ರಧಾನವಾಗಿ ಕೆಲಸ ಮಾಡುತ್ತೆ. ದಕ್ಷಿಣಕ್ಕೆ ಅಗ್ನಿತತ್ವ ಬಲವಾದ ರೀತಿ. ಉತ್ತರಕ್ಕೆ ಹೋಗುವಾಗ ವಾಯುತತ್ವ, ಉತ್ತರಕ್ಕೆ ಹೋಗುವಾಗ ಶಕ್ತಿವಂತವಾಗಿರುತ್ತೆ. ಈ ರೀತಿಯಲ್ಲಿ ಈ ದಿಕ್ಕುಗಳಿಗೆ ಸಂಬಂಧಿತ ಈ ರೀತಿಯ ಕಾರ್ಯಕಲಾಪಗಳು, ಚಟುವಟಿಕೆಗಳು ನಡೆದರೆ ತುಂಬಾ ಸಾಫಲ್ಯ ಇಲ್ಲ ಫಲವಂತವಾಗತ್ತೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಲ್ಲಿ ನೋಡಿ, ಇಷ್ಟೆಲ್ಲ ಈ ಸ್ವರದ ಬಗ್ಗೆ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂತ ಹೋಗ್ತಾ ಇದ್ವಿ. ಆದ್ರೆ ಈ ಶುಭಾಶುಭ ಈ ಫಲವೆಲ್ಲ ಇದು ಅರ್ಥ ಮಾಡ್ಕೋಬೇಕಂದ್ರೆ ಪ್ರಾರಂಭಿಕ ಅಭ್ಯಾಸಗಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಇದು ಮಾರ್ಗದರ್ಶನ ಅಂತ ತಿಳ್ಕೊಂಡು ಅಭ್ಯಾಸ ಮಾಡ್ತಾ ಹೋದ್ರೆ ಇದಕ್ಕೆ ಪ್ರತ್ಯಕ್ಷ ಅನುಭವ ನಿಮಗೂ ಲಭ್ಯವಾಗತ್ತೆ. ಇನ್ನು ಏನಾಗತ್ತೆ ಗೊತ್ತಾ, ಅದು ಅಭ್ಯಾಸ ಮಾಡ್ತಾ ಹೋದ್ರೆ ಇನ್ನು ಅನೇಕ ವಿಷಯಗಳು ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಅಂದ್ರೆ ಈಗ ಸ್ವಲ್ಪ ವಿಷಯಗಳಲ್ಲಿ ಹೇಳಕ್ಕೆ ಸಾಧ್ಯವಾಗತ್ತೆ. ಇನ್ನು ಅನೇಕ ವಿಷಯಗಳು ಏನಾಗುತ್ತೆ, ನಿಮ್ಮ ಸ್ವಂತ ಅಭ್ಯಾಸದಿಂದ, ಸ್ವೀಯ ಅನುಭವದಿಂದ ಇನ್ನು ಹೆಚ್ಚೆಚ್ಚು ವಿಷಯಗಳು ನಿಮ್ಮಲ್ಲೇ ಆಗ್ತಾ ಹೋಗ್ತದೆ. ಹೆಚ್ಚು ತಿಳುವಳಿಕೆ, ಹೆಚ್ಚು ಒಂಥರ ಹೇಳ್ಬೇಕಂದ್ರೆ ಸಂಶೋಧನೆ ನಡೆದು ನಿಮ್ಮಲ್ಲಿ ಇನ್ನು ಅನೇಕ ವಿಷಯಗಳು ನಿಮ್ಮಿಂದನೇ ಕಂಡುಬಿಡುವಂತ ಅವಕಾಶ ಇದೆ. ಅದಕ್ಕೇನ್ ಬೇಕು? ಅಭ್ಯಾಸ ಬೇಕಷ್ಟೇ. ಅದಾದ್ಮೇಲೆ ಈ ಪುಸ್ತಕವೂ ಬೇಕಾಗಿಲ್ಲ ನಿಮಗೆ. ಈ ಪುಸ್ತಕಕ್ಕಿಂತ ನಿಮ್ಮ ಮಸ್ತಕದಲ್ಲಿ ಆಗಿರುವಂತ ಅನುಭವಗಳು ಇನ್ನೂ ಹೆಚ್ಚಾಗಿರುತ್ತೆ ಅಂತ ಅರ್ಥ. ಪುಸ್ತಕಕ್ಕಿಂತ ಹೆಚ್ಚಾಗಿರ್ತೀನಿ ನೀವು ಆ ಸಮಯದಲ್ಲಿ. ಅದಕ್ಕೆ ಬೇಕಾಗಿರೋದು ಮೋರ್ ಅಂಡ್ ಮೋರ್ ಪ್ರಾಕ್ಟೀಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಯಾವ ನಾಡಿ ಸ್ವರ ಯಾವಾಗ ನಡೀಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದೊಂದು ದಿನದಲ್ಲಿ ಒಂದೊಂದು ನಾಡಿ ಸ್ವರಕ್ಕೆ ಅತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸ್ವರ ವಿಜ್ಞಾನದಲ್ಲಿ. ಏನಂತದು ಇಲ್ಲಿ ಪದ್ಯಗಳ ಮುಖಾಂತರ ಕೊಟ್ಟಿರೋದು, ಆದ್ರೆ ಅದರ ಅರ್ಥ ಹೇಳ್ತಾ ಹೋಗ್ತೀನಿ. ಪದ್ಯ ಇರೋದು ಅದಕ್ಕೆ ಅರ್ಥ ಅಂದ್ರೆ ಸಮಯ ಜಾಸ್ತಿ ಆಗತ್ತೆ. ಈಗ ನೋಡಿ, ಮಂಗಳವಾರ ಭಾನುವಾರ ಮತ್ತೆ ಮಂಗಳವಾರದಲ್ಲಿ ಶುಭೋದಯದಲ್ಲಿ 4 ಗಂಟೆಯಿಂದ 6 ಗಂಟೆವರೆಗೂ ಶ್ವಾಸವನ್ನು ಬಲಗಡೆ ನಡಿಬೇಕು. ಅಂದ್ರೆ ಸೂರ್ಯ ಸ್ವರ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಆ ಥರ ನಡ್ಸ್ಕೋಬೇಕು. ಯಾವಾಗ?
ಮಂಗಳವಾರ ಭಾನುವಾರ ಶುಭೋದಯದಲ್ಲಿ ಅಂದರೆ ಮಾರ್ನಿಂಗ್ ಟೈಮಲ್ಲಿ 4 ಗಂಟೆಯಿಂದ 6 ಗಂಟೆವರೆಗೂ ನಡಿಬೇಕಾಗಿರುವಂಥದ್ದು ಬಲಗಡೆ ಮೂಗಿಯಲ್ಲಿ ನಡೆಯೋದು, ಅದೇ ಸೂರ್ಯನಾಡಿ ನಡೆಯಬೇಕು, ತುಂಬ ಒಳ್ಳೆಯದು. ಆಮೇಲೆ ಸೋಮವಾರ, ಶುಕ್ರವಾರ, ಬುಧವಾರ 4 ಗಂಟೆಯಿಂದ 6 ಗಂಟೆವರೆಗೂ ನೀವು ನಡ್ಸ್ಕೋಬೇಕಾಗಿರೋದು ಎಡಗಡೆ ಶ್ವಾಸ, ಅಂದರೆ ಚಂದ್ರ ಸ್ವರ ನಡೀದ್ರೆ ತುಂಬ ಉತ್ತಮ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೃಷ್ಣ ಪಕ್ಷ ಗುರುವಾರ ಬಲಗಡೆ ತುಂಬ ಒಳ್ಳೆಯದು. ಶುಕ್ಲ ಪಕ್ಷ ಗುರುವಾರ ಎಡಗಡೆ ತುಂಬ ಒಳ್ಳೆಯದು. ಎಡಗಡೆ ತುಂಬ ಒಳ್ಳೆಯದು. ಆಮೇಲೆ ಶನಿವಾರ ದಿನ ಹಗಲು ರಾತ್ರಿಗಳು ಪೂರ್ತಿ ಈ ಬಲಗಡೆ ಶ್ವಾಸ ನಡೆದ್ರೆ ತುಂಬ ಉತ್ತಮ ಅಂತ ಹೇಳ್ತಾರೆ. ಅಂದರೆ ಸೊ ಅದು ಶನಿವಾರ ದಿವಸ ಮಾತ್ರ ಇದಕ್ಕೊಂದು ಈ ರೀತಿಯಲ್ಲಿ ಹೇಳ್ತಾರೆ. ದಿನ ರಾತ್ರಿ ಅಂತ ಅಂದರೆ ಅವ್ರು ಹೇಳೋದು ಒಂದು ರಾತ್ರಿ ಅಂತ ಹೇಳ್ತಾರೆ. ಸೊ ಹಗಲು ಇದೆಯಾ ಇಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ, ಅದು ಕ್ಲಾರಿಟಿ ಕೊಟ್ಟಿಲ್ಲ ಅವರು. ರಾತ್ರಿ ಮಾತ್ರ ಕಂಪಲ್ಸರಿ ಈ ಬಲಗಡೆ ನಡೀತಾ ಇದ್ರೆ ಶ್ವಾಸ ನಿಮಗೂ ತುಂಬ ಉತ್ತಮ ಕೆಲಸಗಳಾಗತ್ತೆ. ಶನಿವಾರ ಮಾತ್ರ ಪೂರ್ತಿ ರಾತ್ರಿ ಬಲಗಡೆ ನಡೆಯೋದು ತುಂಬ ಉತ್ತಮ. ಅದು ಹಗಲು ಇದೆಯಾ ಇಲ್ಲ ಅದು ಸೇರಿಸ್ಕೋಬೇಕಂತ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ, ಯಾಕಂದ್ರೆ ಅದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿಲ್ಲ ಅಲ್ಲಿ. ಓಕೆ, ಆಮೇಲೆ ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನಾವು ಇದೆಲ್ಲ ಏನಂತಂದ್ರೆ ಖಂಡಿತ ಇವೆಲ್ಲ ಮಾಡುವಾಗ ನಮಗೆ ಅದ್ಭುತ ಫಲಿತಗಳು ನಮಗೆ ಸಿಗ್ತವೆ ಅಂತ ಅರ್ಥ. ಸೊ ಈಗ ಅರ್ಥ ಆಯ್ತಲ್ಲ, ಯಾವ ವಾರ ಯಾವ ನಾಡಿ ನಡಿಬೇಕು, ಈ ಅಂದ್ರೆ ಇಲ್ಲಿ ಬಲಗಡೆ ಅಂದ್ರೆ ಸೂರ್ಯನಾಡಿ, ಎಡಗಡೆ ಅಂದ್ರೆ ಚಂದ್ರನಾಡಿ. ಈ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ನಮಗೆ ಸಂಪೂರ್ಣ ಆರೋಗ್ಯ ಅಲ್ವಾ, ಸಂಪೂರ್ಣ ಆರೋಗ್ಯ ಮತ್ತೆ ಕಾರ್ಯಸಿದ್ಧಿ ಮತ್ತೆ ಮನೋಚೈತನ್ಯ ಇರ್ಬೇಕಂದ್ರೆ ಮನೋ ಉಲ್ಲಾಸ ಅಂತ ಹೇಳ್ಬೋದು, ಮಾನಸಿಕ ಆನಂದ ಅಂತ ಹೇಳ್ಬೋದು, ಇವೆಲ್ಲ ನಮಗೂ ಲಭ್ಯವಾಗತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ನಮಗೆ ಫಲಿತಗಳು ವ್ಯತಿರೇಕವಾಗತ್ತೆ. ಸೊ ಅದಕ್ಕೂ ಅರ್ಥ ಮಾಡಿಕೊಂಡು ಅದನ್ನು ಒಳ್ಳೆ ಫಲಿತ ಸಿಗ್ಬೇಕಂದ್ರೆ ಈ ರೀತಿಯಲ್ಲಿ ಆಗಿದೆ, ಈ ರೀತಿಯಲ್ಲಿ ಸ್ವರ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ದಿನನಿತ್ಯ ಒಂದು ಗಮನದಲ್ಲಿ ಇಟ್ಕೊಂಡು ಹೋದ್ರೆ ಕೆಲಸಗಳಾಗತ್ತೆ. ಅದೇ ಹೇಳ್ತಾರಲ್ಲ, ಸಂಪೂರ್ಣ ಆರೋಗ್ಯ ಲಭ್ಯವಾಗತ್ತೆ, ಕಾರ್ಯಸಿದ್ಧಿ ಫಲಿಸ್ತದೆ, ಮತ್ತೆ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀವಿ, ಆನಂದವಾಗಿರ್ತೀವಿ. ಅದು ಎಸ್ಪೆಷಲಿ ಏನ್ ಹೇಳ್ತಾರೆ ಅಂದ್ರೆ 6 ಗಂಟೆ ಆದ್ಮೇಲೆ ಯಾವ ಕಡೆ ನಡೆದ್ರೂ ಪರವಾಗಿಲ್ಲ, ಅದು ಬಿಟ್ಬಿಡಿ ಅಂತ ಹೇಳ್ತಾರೆ. 6 ಗಂಟೆ ಆದ್ಮೇಲೆ ಅಂದ್ರೆ 4ರಿಂದ 6 ಹೇಳಿದಲ್ಲ, ಬ್ರಹ್ಮ ಮುಹೂರ್ತ ಅಂತ ಹೇಳಿದಲ್ಲ, ಅದಾದ್ಮೇಲೆ ನೀವು ಯಾವ ಕಡೆ ನಡೀತಾ ಇದ್ರು ಶ್ವಾಸವನ್ನು ಬಿಟ್ಬಿಡಿ, ಇನ್ನು ಗಮನಿಸೋದೇ ಬೇಡ. ಬೇಕಂದ್ರೆ ತತ್ವನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕೆಲಸಗಳು ಮಾಡ್ಬೇಕಂದ್ರೆ ಗಮನಿಸ್ಬೇಡಿ. ಅದರ್ವೈಸ್ ಲೀವ್ ಇಟ್ ವಿಲ್ ಗೋ ಆನ್ ಇಟ್ಸ್ ಓನ್ ಆಫ್ಟರ್ 6 o'clock in the morning. ಈಗ ಚಂದ್ರನಾಡಿಯಲ್ಲಿ ಮಾಡಬೇಕಾದ ಕೆಲಸಗಳು ಬರ್ಕೊಳ್ಳಿ. ಚಂದ್ರನಾಡಿಯಲ್ಲಿ ಪ್ರಯಾಣ ಅನ್ನೋದು ಸುರಕ್ಷವಾಗಿ ಇರುತ್ತೆ. ಚಂದ್ರನಾಡಿ ನಡೆಯುವಾಗ ಯಾವುದೇ ಪ್ರಮಾದ ಆಗಿಲ್ಲದೆ ಸುರಕ್ಷವಾಗಿ ಮನೆಗೂ ವಾಪಸ್ಸು ಬರಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಚಂದ್ರನಾಡಿಯಲ್ಲಿ ಪ್ರಯಾಣ ನೋಡಿ ಎಷ್ಟು ಸುರಕ್ಷವಾಗಿರುತ್ತೋ. ಅದೇ ರೀತಿಯಲ್ಲಿ ಈ ನಾಟಕಗಳು, ಸಿನಿಮಾ ಅಲ್ಲಿ ಆಕ್ಟ್ ಮಾಡುವಂಥ ನಟಿಗಳು ಅವರು ಅಲಂಕರಣ ಮಾಡ್ಕೊತಾರೆ. ಅದು ಚಂದ್ರನಾಡಿಯಲ್ಲಿ ಮಾಡಿಕೊಂಡ್ರೆ ಅವ್ರಿಗೆ ಪ್ರಖ್ಯಾತಿ ಕೀರ್ತಿ ಬರೋದಿಲ್ಲ. ಚಂದ್ರನಾಡಿ ನಡೆಯುವಾಗ ಮಾಡಿಕೊಂಡ್ರೆ ಮಾತ್ರ, ಅದನ್ನು ಗಮನಿಸ್ಬೇಕು. ಆಮೇಲೆ ವ್ಯಾಪಾರ ಪ್ರಾರಂಭಿಸೋದು, ಮತ್ತೆ ಬಿತ್ತನೆಗಳು ಬಿತ್ತೋದು, ಯಾರು ರೈತರು, ಮತ್ತೆ ನೂತನ ಕಟ್ಟಡಗಳು ಪ್ರಾರಂಭಿಸೋದು, ಪ್ರಜಾಸೇವೆ ಮಾಡೋದು, ಆಶ್ರಮಗಳಲ್ಲಿ ಹೋಗೋದು, ದೇವಾಲಯಕ್ಕೂ ಪ್ರವೇಶ ಮಾಡೋದು, ವಿವಾಹವನ್ನು ಮಾಡ್ಕೊಳ್ಳೋದು, ವಿವಾಹ ಅನ್ನೋದು ನಡೆಸೋದು, ಆ ಕಾರ್ಯಕ್ರಮ, ಔಷಧಗಳು ಸೇವನೆ ಮಾಡೋದು, ಅಧಿಕಾರಿಗಳಿಗೆ ಹೋಗಿ ಮೀಟ್ ಮಾಡೋದು, ಸತ್ಕರ್ಮಗಳು ಮಾಡೋದು, ರಾಜಕೀಯ ನಾಯಕರ ಜೊತೆಗೆ ಸಂಭಾಷಣೆ ನಡೆಯೋದು, ಇವೆಲ್ಲಾನು ಚಂದ್ರನಾಡಿರುವಾಗ ಮಾಡಿ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಉನ್ನತಾಧಿಕಾರಿ ಹತ್ರ ಹೋಗಿದ್ವಿ, ನಿಮ್ಮ ಸಹಾಯ ಏನೋ ಬೇಕು ಅವರಿಂದ, ಅವಾಗ ಏನು ಮಾಡಬೇಕು ಗೊತ್ತಾ, ಅವ್ರ ಹತ್ರ ಮಾತಾಡುವಾಗ ನಿಮ್ಮಲ್ಲಿ ಚಂದ್ರನಾಡಿ ನಡೀತಾ ಇರಬೇಕು. ಅವ್ರಿಗೆ ಎಡಗಡೆ ಹೋಗಿ ನಿಂತ್ಕೊಂಡು ಮಾತಾಡಿ. ಓಕೆ, ಈಗ ಯಾರ ಹತ್ರ ಒಂದು ಆಫೀಸರ್ ಹತ್ರ ಹೋಗಿದ್ದು ಅಂತ ಇಟ್ಕೊಳ್ಳಿ, ನಮ್ಮಲ್ಲಿ ಚಂದ್ರನಾಡಿ ನಡೀತಾ ಇರಬೇಕು. ಆಮೇಲೆ ನೀವು ಅವ್ರಿಗೆ ಎಡಗಡೆ ನಿಂತ್ಕೊಂಡು ಮಾತಾಡಿ, ಏನೇ ಮಾತಾಡಿ ನಿಮ್ಮ ಕೆಲಸ ಆಗತ್ತೆ. ಓಕೆ, ಆಮೇಲೆ ದೂರ ಪ್ರದೇಶಕ್ಕೆ ಪ್ರಯಾಣ ಮಾಡುವಾಗ ಚಂದ್ರನಾಡಿ ಮಾತ್ರ ಇರಬೇಕು, ದೂರ ಪ್ರದೇಶಕ್ಕೆ. ನೆಕ್ಸ್ಟ್
ಸೂರ್ಯನಾಡಿಯಲ್ಲಿ ಮಾಡಬೇಕಾಗಿರೋಂಥ ಕೆಲಸಗಳೇನು? ಇದು ದೊಡ್ಡ ದೊಡ್ಡ ಪರಿಶ್ರಮಗಳು ಅಂದ್ರೆ ಕಾರ್ಖಾನೆಗಳು ಸ್ಥಾಪನೆ ಮಾಡೋದು. ಇನ್ನು ಸ್ವಲ್ಪ ಜನ ಕ್ರೂರ ದೇವತೆಗಳನ್ನ ಆರಾಧಿಸ್ತಾ ಇರ್ತಾರೆ. ಅಂಥದ್ದೊಂದು ಹೇಳಿದಾರೆ, ಅದು ಏನ್ ಮಾಡೋಕ್ಕಾಗಲ್ಲ. ಅಂದ್ರೆ ವಿಜ್ಞಾನದಲ್ಲಿ ಹೇಳಿ ಕೊಟ್ಟಿದ್ದಾರೆ, ನಾವು ಅದೊಂದ್ಸರಿ ಜಸ್ಟ್ ಇದು ಮಾಡ್ಕೊತೀವಿ. ಲಾಟರಿಗಳು, ಜೂದಗಳು, ಶಾಸ್ತ್ರೋಧ್ಯಾಯ, ಈ ಪಶುಗಳನ್ನು ವಿಕ್ರಯ ಮಾಡ್ತಾ ಇರ್ತಾರೆ, ಸಂಗೀತ ಅಭ್ಯಾಸ, ವ್ಯಾಯಾಮ ಮಾಡೋದು, ಸ್ನಾನ ಮಾಡೋದು, ಆಹಾರ ತಿನ್ನೋದು, ಹೆಂಡತಿ ಜೊತೆಗೆ ಒಂಥರ ಈ ಯಾವುದು ಶೃಂಗಾರ ಅಂತದ್ದು, ಆಮೇಲೆ ಸ್ತ್ರೀಲ ಜೊತೆಗೆ ಸಂಭಾಷಣೆ, ವಿದ್ಯಾಭ್ಯಾಸ, ಮಂತ್ರ ಸಾಧನೆ, ಹತ್ರ ಇರುವಂತ ಪ್ರದೇಶಕ್ಕೆ ಅಂದ್ರೆ ಹತ್ರ ಇರುವಂತ ಸ್ಥಳಗಳಿಗೆ ಪ್ರಯಾಣ ಸೂರ್ಯನಾಡಿದೆ ಒಳ್ಳೆಯದು. ಹತ್ರ ಇರುವಂತ ಜಾಗಗಳಿಗೆ ಹೋಗ್ಬೇಕಂದ್ರೆ ಸೂರ್ಯನಾಡಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಇದು ಇವತ್ತಿನ ಈ ಸ್ವರ ವಿಜ್ಞಾನದು ನಾವು ತಿಳ್ಕೊಬೇಕಾಗಿರುವಂತ ಜ್ಞಾನ. ಇನ್ನು ಹೆಚ್ಚೆಚ್ಚಾಗಿದೆ, ಇನ್ನು ಈ ಜ್ಞಾನ ಇದರಲ್ಲೇ ಮುಗ್ಸಕ್ಕಾಗಲ್ಲ. ಇನ್ನು ಸುಮಾರು ಜ್ಞಾನ ಇದೆ. ಇದು ದಿನ ದಿನ ನಾವು ಪೂರ್ತಿ ಅರ್ಥ ಮಾಡಿಕೊಂಡು ಅದನ್ನು ಈಗ ಏನು ಚರ್ಚೆ ಮಾಡ್ಕೊಂಡಿದ್ವಿ ಅದು ಒಂದ್ಸರಿ ನೀವು ಪಾಲನೆ ಮಾಡಿ ಪ್ರಯತ್ನ ಮಾಡಿ ನೋಡಿ. ಅದರಲ್ಲಿ ಫಲಿತಗಳು ನಾವು ತಿಳ್ಕೊಳ್ಳುವಾಗ ಮತ್ತೆ ಅದರಲ್ಲಿ ನಮಗೆ ಹೆಚ್ಚು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ, ಹೆಚ್ಚು ಜ್ಞಾನ ನಮಗೆ ಅರ್ಥ ಆಗ್ತಾ ಬರ್ತದೆ. ಅದು ಸ್ವಲ್ಪ ಸಮಯ ಆಗ್ಬೋದು. ಸೊ ಇವತ್ತಿನ ಈ ಸ್ವರ ವಿಜ್ಞಾನದಲ್ಲಿ ಈ ಭಾಗವನ್ನು ನಾವು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.